ನಮಸ್ಕಾರ ಗೆಳೆಯರೇ, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ಹೀರೋ ಕಂಪನಿಯ ಮೊದಲ ಅಡ್ವೆಂಚರ್ ಬೈಕ್ ಹಾಗೂ ಭಾರತದ ಅತಿ ಕಡಿಮೆ ಬೆಲೆಯ ಅಡ್ವೆಂಚರ್ ಟೂರರ್ ಹೀರೋ Xpulse 200 BS6 ಬೈಕ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೀವಿನ್ನೂ ನಮ್ಮ ಈ ಹೊಸ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರೆಯಬೇಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಜಯಲಕ್ಷ್ಮೀಪುರದಲ್ಲಿರುವ ದ್ಯುತಿ ಮೋಟರ್ಸ್ನ ಸ್ಟಾಫ್ಗೆ ಅವರ ಬೈಕ್ನ ವಿಡಿಯೋ ಮಾಡಲು ಅನುಮತಿ ಕೊಟ್ಟಿದ್ದಕ್ಕಾಗಿ ನನ್ನ ಕಡೆಯಿಂದ ಧನ್ಯವಾದಗಳು. ಲೆಜೆಂಡರಿ ಹೀರೋ ಸ್ಪ್ಲೆಂಡರ್ನಿಂದ ಹಿಡಿದು ಅಲ್ಟಿಮೇಟ್ ಆಫ್ ರೋಡಿಂಗ್ ಬೈಕ್ನವರೆಗೂ ಸಾಕಷ್ಟು ವೆರೈಟಿಯ ಸ್ಕೂಟರ್ಸ್ ಮತ್ತು ಬೈಕ್ಗಳು ಈ ದ್ಯುತಿ ಮೋಟರ್ಸ್ನಲ್ಲಿ ಸಿಗುತ್ತೆ. ನೀವೇನಾದರೂ ಮೈಸೂರಿನವರಾಗಿದ್ದು ಹೀರೋ ವೆಹಿಕಲ್ಸ್ನ ತಗೊಳ್ಳಿಕ್ಕೆ ಪ್ಲ್ಯಾನ್ ಮಾಡಿದರೆ ಮೈಸೂರು ಮಡಿಕೇರಿ ರೋಡ್ನಲ್ಲಿರುವ ದ್ಯುತಿ ಮೋಟರ್ಸ್ಗೆ ವಿಸಿಟ್ ಮಾಡಿ. ಇಲ್ಲಿರೋ ಸ್ಟಾಫ್ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾರೆ. ಹೀರೋ Xpulse ಇಂಡಿಯಾದ ಮೋಸ್ಟ್ ಅಫೋರ್ಡಬಲ್ ಅಡ್ವೆಂಚರ್ ಟೂರರ್ ಬೈಕ್ ಮತ್ತು ಭಾರತದ ಮೊದಲ ಅಂಡರ್ 200cc ಅಡ್ವೆಂಚರ್ ಬೈಕ್. ದಶಕಗಳಿಂದ ಮಾರ್ಕೆಟ್ನಲ್ಲಿ ಒಳ್ಳೊಳ್ಳೆ ಬೈಕ್ ಸ್ಕೂಟರ್ಗಳನ್ನು ಬಿಡುಗಡೆ ಮಾಡಿ ಭಾರತೀಯರ ಮನೆ ಮಾತಾಗಿರುವ ಹೀರೋ ಕಂಪನಿ ಲಾಂಚ್ ಮಾಡಿರುವ ಅತಿ ಕಡಿಮೆ ಬೆಲೆಯ ಅಡ್ವೆಂಚರ್ ಟೂರರ್ ಈ Xpulse 200. 2017ರಲ್ಲಿ EICMA ಇವೆಂಟ್ನಲ್ಲಿ ಮೊದಲ ಬಾರಿಗೆ ಹೀರೋ Xpulse ಬೈಕ್ ಅನ್ನು ಶೋಕೇಸ್ ಮಾಡಲಾಗಿತ್ತು. 2018ರ ಆಟೋ ಎಕ್ಸ್ಪೋದಲ್ಲಿ ಇಂಪ್ರೂವೈಸ್ಡ್ Xpulse ಬೈಕನ್ನು ಸಹ ಶೋಕೇಸ್ ಮಾಡಿತ್ತು ಹೀರೋ ಕಂಪನಿ. ಹೀರೋ ಇಂಪಲ್ಸ್ ಬೈಕಿಗೆ ಒಂದಷ್ಟು ಚೇಂಜಸ್ ಮತ್ತು ಪವರ್ ಅಪ್ಡೇಟ್ಸ್ನೊಂದಿಗೆ ಕಳೆದ 2019ರ ಮೇ ತಿಂಗಳಲ್ಲಿ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿತ್ತು Xpulse 200. ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಬೈಕ್ನ ಅರ್ಧ ಬೆಲೆಗೆ ಈ ಬೈಕ್ ಲಾಂಚ್ ಆದರೂ ಹಿಮಾಲಯನ್ ಬೈಕ್ಗೆ ಈ ಬೈಕ್ ಕಾಂಪಿಟೇಟರ್ ಆಗಿದೆ. 200cc ಇಂಜಿನ್ನಲ್ಲಿ 18 bhp ಮ್ಯಾಕ್ಸ್ ಪವರ್ ಮತ್ತು 17 Nm ಟಾರ್ಕ್ನೊಂದಿಗೆ ಅಂದು Xpulse ಮಾರ್ಕೆಟ್ಗೆ ಬಂದಿತ್ತು. ಆದರೆ ಈ ಹೊಸ Xpulse 200 ಒಂದಷ್ಟು ಅಪ್ಡೇಟ್ಸ್ಗಳೊಂದಿಗೆ ರಿಲೀಸ್ ಆಗಿದೆ. ಇದರಲ್ಲಿ ಲೋ ಎಂಡ್ ಟಾರ್ಕ್ ತುಂಬ ಚೆನ್ನಾಗಿರೋದ್ರಿಂದ ಆಫ್ ರೋಡ್ನಲ್ಲಿ ಓಡಿಸೋಕೆ ಅಷ್ಟೇನು ಕಷ್ಟ ಅನಿಸೋದಿಲ್ಲ. ಹೀರೋ ಈ ಬೈಕ್ನಲ್ಲಿ ಟಾಪ್ ಸ್ಪೀಡ್ಗೆ ಅಷ್ಟಾಗಿ ಇಂಪಾರ್ಟೆನ್ಸ್ ಕೊಡದೇ ಇದ್ದರೂ ಇದರ ರೈಡಬಿಲಿಟಿಗೆ ಹೆಚ್ಚು ಗಮನ ಕೊಟ್ಟಿದೆ. ಆಫ್ ರೋಡಿಂಗ್ ಜೊತೆಗೆ ಡೈಲಿ ಕಮ್ಯೂಟ್ಗೂ ಸಹ ಈ ಬೈಕನ್ನು ಈಸಿಯಾಗಿ ಬಳಸಬಹುದಾಗಿರುತ್ತೆ. ಈಗ ಈ ಹೊಸ Xpulseನಲ್ಲಿ ಏನೇನು ಚೇಂಜಸ್ ಇದೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಇಂಜಿನ್ ಬಗ್ಗೆ ಹೇಳೋದಾದರೆ 199.6cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಆಯಿಲ್ ಕೂಲ್ಡ್ ಫ್ಯೂಯಲ್ ಇಂಜೆಕ್ಟೆಡ್ BS6 ಕಂಪ್ಲೈಂಟ್ ಇಂಜಿನ್ ಆಗಿರುತ್ತೆ. ಹಾಗಾಗಿ ಪ್ರೀವಿಯಸ್ ಮಾಡೆಲ್ಗಿಂತ ಈ ಮಾಡೆಲ್ನಲ್ಲಿ ಪವರ್ ಮತ್ತು ಟಾರ್ಕ್ನಲ್ಲಿ ಚೇಂಜಸ್ನ ನೋಡಬಹುದಾಗಿರುತ್ತೆ. 17.8 bhp ಅಟ್ 8500 RPMನಷ್ಟು ಮ್ಯಾಕ್ಸಿಮಮ್ ಪವರ್ ಮತ್ತು 16.45 Nm ಅಟ್ 6500 RPMನಷ್ಟು ಮ್ಯಾಕ್ಸಿಮಮ್ ಟಾರ್ಕ್ನ ಈ ಇಂಜಿನ್ ಪ್ರೊಡ್ಯೂಸ್ ಮಾಡುತ್ತೆ. ಪವರ್ ಫಿಗರ್ಸ್ ಸ್ವಲ್ಪ ಕಡಿಮೆ ಆಗಿದ್ದರೆ ಟಾರ್ಕ್ ಸ್ವಲ್ಪ ಜಾಸ್ತಿ ಆಗಿರೋದನ್ನು ನೋಡಬಹುದು. ಹಾಗೆ 5 ಸ್ಪೀಡ್ ಗೇರ್ ಬಾಕ್ಸ್ನ ಈ Xpulse 200ನಲ್ಲಿ ನೋಡಬಹುದಾಗಿರುತ್ತೆ. ನಮ್ಮನೆಯಲ್ಲಿ ಆಲ್ರೆಡಿ ಒಂದು Xpulse ಇರೋದ್ರಿಂದ ಹಳೆ ಮಾಡೆಲ್ಗೂ ಇದಕ್ಕೂ ಕಂಪೇರ್ ಮಾಡಿದರೆ ಇದರಲ್ಲಿ ಇಂಜಿನ್ ಇನ್ನೂ ಸ್ಮೂತ್ ಆಗಿದೆ ಅನಿಸುತ್ತೆ. ತುಂಬ ರಿಫೈನ್ಮೆಂಟ್ನ ನಾವು ಅಬ್ಸರ್ವ್ ಮಾಡಬಹುದು. 13 ಲೀಟರ್ ಫ್ಯೂಯಲ್ ಕೆಪಾಸಿಟಿ ಹೊಂದಿರುವ ಈ Xpulseನಲ್ಲಿ ಪ್ರತಿ ಲೀಟರ್ಗೆ 35 to 40 ಕಿಲೋಮೀಟರ್ ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೆ 520 ಕಿಲೋಮೀಟರ್ಸ್ ಇದರ ಫುಲ್ ಟ್ಯಾಂಕ್ ರೇಂಜ್ ಆಗಿರುತ್ತೆ. 120 kmph ಇದರ ಟಾಪ್ ಸ್ಪೀಡ್ ಆಗಿರುತ್ತೆ. ಟ್ಯೂಬ್ಯುಲರ್ ಡೈಮಂಡ್ ಚಾಸಿ ಇರುವ ಈ Xpulse ಬೈಕ್ನ ಫ್ರಂಟ್ನಲ್ಲಿ 37 mm ಟೆಲಿಸ್ಕೋಪಿಕ್ ವಿತ್ ಡಬಲ್ DU ಬುಷ್ ಸಸ್ಪೆನ್ಷನ್ ಇದ್ದರೆ ರಿಯರ್ನಲ್ಲಿ 10 ಸ್ಟೆಪ್ ರೈಡರ್ ಅಡ್ಜಸ್ಟಬಲ್ ಮೋನೋ ಶಾಕ್ ಅಬ್ಸರ್ನ ಕೊಟ್ಟಿದ್ದಾರೆ. 157 kg ಇದರ ಕರ್ಬ್ ವೆಯ್ಟ್ ಇದ್ದರೆ 220 mm ಗ್ರೌಂಡ್ ಕ್ಲಿಯರೆನ್ಸ್ ಇರುತ್ತೆ ಮತ್ತು ಸೀಟ್ ಹೈಟ್ ಬಂದು 823 mm ಇರುತ್ತೆ. ಹಾಗೆ ಅಲ್ಯೂಮಿನಿಯಂ ಬ್ಯಾಶ್ ಪ್ಲೇಟ್ ಕೂಡ ನಾವು ಇಲ್ಲಿ ನೋಡಬಹುದು. ಟೈರ್ ಸೈಜ್ಗಳನ್ನು ನೋಡೋದಾದರೆ ಫ್ರಂಟ್ನಲ್ಲಿ 90/90 21 ಇಂಚ್ ಟೈರ್ ಕೊಟ್ಟಿದ್ರೆ ರಿಯರ್ನಲ್ಲಿ 120/80 18 ಇಂಚ್ ಟೈರ್ಗಳನ್ನು ಕೊಟ್ಟಿದ್ದಾರೆ. ಎರಡು ಟೈರ್ಗಳು ಡ್ಯುಯಲ್ ಪರ್ಪೋಸ್ ಟ್ಯೂಬ್ ಟೈರ್ಗಳು ಆಗಿರುತ್ತೆ. ಅಡ್ವೆಂಚರ್ ಬೈಕ್ ಆಗಿರೋ ಕಾರಣ ಸ್ಪೋಕ್ ವೀಲ್ಸ್ನ ಇದರಲ್ಲಿ ನೋಡಬಹುದು ನಾವು. ಸ್ಪೋಕ್ ವೀಲ್ಸ್ ಒಳ್ಳೆಯದು ಕೂಡ. ಇನ್ನು ಬ್ರೇಕ್ಸ್ ಯಾವ ಥರ ಇದೆ ಅಂದರೆ ಫ್ರಂಟ್ನಲ್ಲಿ 276 mm ಡಿಸ್ಕ್ ಬ್ರೇಕ್ ಇದ್ದರೆ ರಿಯರ್ನಲ್ಲಿ 220 mm ಡಿಸ್ಕ್ ಬ್ರೇಕ್ನ ಕೊಟ್ಟಿದ್ದಾರೆ. ಹಾಗೆ ಸಿಂಗಲ್ ಚಾನಲ್ ABSನ ಕೊಟ್ಟಿದ್ದಾರೆ. ಡ್ಯುಯಲ್ ಚಾನಲ್ ABS ವಿತ್ ಸ್ವಿಚಬಲ್ ABS ಆಪ್ಷನ್ ಕೊಟ್ಟಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇನ್ನು ಲೈಟ್ಗಳ ವಿಚಾರಕ್ಕೆ ಬರೋದಾದರೆ ಹೆಡ್ಲೈಟ್, DRL, ಟೈಲ್ ಲ್ಯಾಂಪ್, ಸೈಡ್ ಇಂಡಿಕೇಟರ್ ಎಲ್ಲದರಲ್ಲೂ LED ಬಲ್ಬ್ಗಳನ್ನು ಯೂಸ್ ಮಾಡಿದ್ದಾರೆ. ಇನ್ನು ಇನ್ಸ್ಟ್ರೂಮೆಂಟ್ ಕನ್ಸೋಲ್ನಲ್ಲಿ ಡಿಜಿಟಲ್ ಓಡೋಮೀಟರ್, ಡಿಜಿಟಲ್ ಟ್ಯಾಕೋಮೀಟರ್, ಡಿಜಿಟಲ್ ಸ್ಪೀಡೋಮೀಟರ್, ಫ್ಯೂಯಲ್ ಗೇಜ್, 2 ಟ್ರಿಪ್ ಮೀಟರ್ಸ್, ಡಿಜಿಟಲ್ ಫ್ಯೂಯಲ್ ಗೇಜ್, ಕ್ಲಾಕ್, ಬ್ಲೂಟೂತ್ ಕನೆಕ್ಟಿವಿಟಿ, ನ್ಯಾವಿಗೇಷನ್, ಸ್ಟ್ಯಾಂಡ್ ಅಲಾರ್ಮ್, ಲೋ ಫ್ಯೂಯಲ್ ಇಂಡಿಕೇಟರ್, ಲೋ ಬ್ಯಾಟ್ರಿ ಇಂಡಿಕೇಟರ್ ಈ ಆಪ್ಷನ್ಗಳನ್ನೆಲ್ಲ ನೋಡಬಹುದಾಗಿರುತ್ತೆ.
ಕೊನೆಯದಾಗಿ ಇದರ ಪ್ರೈಸ್ ಏನಿದೆ ಅಂತ ನೋಡೋದಾದರೆ ಶೋರೂಮ್ ಪ್ರೈಸ್ ಬಂದು 1,18,000ದಿಂದ 1,20,000 ರೂಪಾಯಿವರೆಗೂ ಇದ್ದರೆ 1,48,000ದಿಂದ 1,50,000 ರೂಪಾಯಿವರೆಗೂ ಈ ಬೈಕ್ನ ಆನ್ ರೋಡ್ ಪ್ರೈಸ್ ಆಗುತ್ತೆ. ಈ ಬೆಲೆಗೆ ಹೀರೋ ಎಕ್ಸ್ಪಲ್ಸ್ ಪರ್ಚೇಸ್ ಮಾಡೋದು ವರ್ತ್ ಇದೆಯಾ ಅಂತ ನೀವು ಕೇಳಿದರೆ ಅದಕ್ಕೆ ನಮ್ಮ ಉತ್ತರ ಹೌದು. ಈ ಬೆಲೆಗೆ ಇದಕ್ಕಿಂತ ಕಡಿಮೆ ಬೆಲೆಗೆ ಯಾವ ಬ್ರ್ಯಾಂಡ್ನಲ್ಲಿ ಅಡ್ವೆಂಚರ್ ಬೈಕ್ ಸಿಗುತ್ತೆ ಹೇಳಿ? ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸೋದು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.